ಅನೇಕ ಸರ್ತಿ ಅಯೋಧ್ಯೆಗೆ ಹೋಗಿ ಅದೆಲ್ಲ ಮೊದಲೇ ತುಂಬಾ ಪ್ರಕ್ರಿಯೆಗಳು ಕೆತ್ತನೆದ್ದೆಲ್ಲ ನಡೀತಾನೆ ಇತ್ತು. ಅದನ್ನು ಇಬ್ರು ಜೊತೆಗೆ ಹೋಗಿ ಅಲ್ಲಿ ನೋಡಿ ಬರುದೆಲ್ಲ ಮಾಡಿದ್ರು. 370 ಆರ್ಟಿಕಲ್ ಅಬ್ರೋಗೇಷನ್ ಏನಾಯ್ತು, ಆ ಸಮಯದಲ್ಲಿ ಗುರುಗಳ ಒಂದು ವಿಚಾರ ಏನಿತ್ತು? ಆಗ ರಾಜೀವ್ ಗಾಂಧಿ ಅವರು ಈ ವಿಷಯದಲ್ಲಿ ನಾನು ತುಂಬಾ ಸ್ಮರಿಸ್ಕೊಳ್ತೇನೆ. ಅವರ ಈ ಕಾರ್ಯಕ್ಕಾಗಿ ನಾನು ಅವರನ್ನು ಅಭಿನಂದಿಸ್ತೇನೆ ಅಂತ ಅವ್ರು ಬರೆದಿದ್ದಾರೆ. ಹಾಗೆ PV ನರಸಿಂಹರಾವ್ ಅವರ ಸಹಕಾರ, ಅವರಿಗೆ ಪಕ್ಷ ನೋಡೇ ಇಲ್ಲ ಅವರು. ಈ ಕೊನೆಯ ದಿನಗಳ ಬಗ್ಗೆ ಹೇಳೋದಾದ್ರೆ ಅವರ ಅಂತ್ಯಕಾಲದಲ್ಲಿ ಯಾವ ಥರ ಸಿಚುವೇಶನ್ ಇತ್ತು? ಅವರು 8 ಗಂಟೆ ಟೊಪ್ಪಿಗೆ ಹಾಕೊಂಡು ಬಂದ್ರು, ಸಾವಿರಾರು ಪಾರಿವಾಳಗಳು ಓಡಿ ಬರುವವರು. ಅವ್ರದ್ದು ಆ ಟೊಪ್ಪಿ ನೋಡಿ, ಆ ಕಲರ್ ಬಂದು ಅವ್ರು ಅಕ್ಕಿ ಹಾಕ್ತಿದ್ರು, ಅದು ಗೋಧಿ ಹಾಕ್ತಿದ್ರು ಮಧ್ವ ಸರೋವರದ 2 ಪ್ಯಾಸೇಜ್ಗಳಲ್ಲಿ, ರಾಮಕುಂಜದಲ್ಲಿ, ಆಮೇಲೆ ಪಾಜಕದ ಆನಂದ ತೀರ್ಥ ವಿದ್ಯಾಲಯದಲ್ಲಿ, ಕೊನೆಗೆ ರಾಜಾಂಗಣದಲ್ಲಿ ಅವರು ಉಪನ್ಯಾಸ ಮಾಡಿದ ಪ್ರತಿ ಹಂತದಲ್ಲೂ ಅವರಿಗೆ ಎದೆಯಲ್ಲಿ ಕಫ ಕಟ್ಟಿದೆ ಅಂತ ನಮ್ಗೆ ಆ ಮಾತಿನಿಂದ ಗೊತ್ತಾಗ್ತದೆ. ತುಂಬಾ ಏದುಸಿರು ಬಿಡುತ್ತಾ ಇದ್ರು. ಸಾಮಾನ್ಯವಾಗಿ ಈ ಒಂದು ಮೋದಿ ಅಲೆ ಬಂದ ಮೇಲೆ ಈ ಎಲ್ಲ ಏನು ರಿಫಾರ್ಮ್ಸ್ಗಳು ಬಂತು, ಅದರಲ್ಲಿ ಅವರು ಬಹಳಷ್ಟು ಕಡೆ ಅಪ್ರಿಷಿಯೇಟ್ ಕೂಡ ಮಾಡಿದ್ದಾರೆ. ಅಂದರೆ ಈ ಒಂದು ಅಯೋಧ್ಯ ವಿಷಯ ಇರಬಹುದು, ರಾಮ ಜನ್ಮಭೂಮಿ ವಿಷಯ ಇರಬಹುದು, ಹೋರಾಟ ಮಾಡಿದವರು ಅವರು. ಜೊತೆಗೆ ವಿಶೇಷ ನನಗೇನು ಅನ್ಸೋದು ಅಂದರೆ, ಇವಾಗ ಈ ಒಂದು ಏನು ಅಯೋಧ್ಯ ಟ್ರಸ್ಟ್ ಆಗಿದೆ, ಆ ಟ್ರಸ್ಟಲ್ಲಿ ನಮ್ಮ ಪೇಜಾವರ ಮಠದ ಸ್ವಾಮಿಗಳು ವಿಶ್ವಪ್ರಸನ್ನ ತೀರ್ಥರು ಒನ್ ಆಫ್ ದ ಟ್ರಸ್ಟಿ. ಅಂದರೆ ಅದು ಏನು ಸಿಂಬಲೈಸ್ ಮಾಡುತ್ತೆ ನಮಗೆ, ಯಾಕೆಂದರೆ ಇಡೀ ಆ ಒಂದು ಟ್ರಸ್ಟ್ ಅಲ್ಲಿ ಎಷ್ಟೋ ಜನ ಇದ್ದಾರೆ ಸ್ವಾಮಿಗಳು, ಎಷ್ಟು ದಕ್ಷಿಣ ಭಾರತದಿಂದ ಒಬ್ಬರೇ. ಹಾಗಾಗಿ ಇವರ ಒಂದು ಕೊಡುಗೆಯನ್ನು ಗುರುತಿಸಿದೆ ಸರ್ಕಾರ. ಮತ್ತೆ ಆ ಒಂದು ಜೊತೆಗೆ ವಿಶ್ವಪ್ರಸನ್ನ ತೀರ್ಥರೇ ನಿಂತು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು. ನಾವೆಲ್ಲ ಆ ವಿಡಿಯೋಗಳಲ್ಲಿ ನೋಡಿದ್ದೀವಿ. ಪೂರ್ತಿ ಫ್ರೇಮಲ್ಲಿ ಗುರುಗಳಿದ್ರು, ಮತ್ತೆ ಆ 48 ದಿನಗಳ ಪೂಜೆಗಳು ಮಾಡಿದ್ರು. ಇದೆಲ್ಲ ಸಾಧ್ಯ ಆಗಿದ್ದು ವಿಶ್ವೇಶ ತೀರ್ಥರ ಒಂದು ಕೊಡುಗೆಯಿಂದ ಅಂತ ಹೇಳ್ಬೋದು. ಹೌದು, ಖಂಡಿತ. ಅವರು ಗುರುಗಳಿಗೆ ಪಂಚಮ ಪರ್ಯಾಯ ಬಿಟ್ಟು ಕೊಟ್ರಲ್ಲ. ಇಲ್ಲಿ ಬಾಲಕೃಷ್ಣ ಪೂಜೆಗೊಳ್ತಾ ಇದ್ದ, ಅಲ್ಲಿ ಬಾಲರಾಮ ಪೂಜೆಗೊಂಡ, ಇಬ್ರು ಒಬ್ಬರೇ ಅಲ್ವಾ. ನಾನು ನಿನಗೆ ಅದಕ್ಕಿಂತ ದೊಡ್ಡದು ಕೊಡ್ತೇನೆ, ದೇಶಾದ್ಯಂತ ಮುಂದೆ 1000 ವರ್ಷಗಳ ಕಾಲ ಈ ದೇಶ ನೆನಪಿಟ್ಕೊಳ್ಳುವಂತ ಒಂದು ಕೆಲಸ ಅದು ನಿನ್ನಿಂದ ಆಗಬೇಕು ಅಂತ ಗುರುಗಳ ಮೂಲಕ ರಾಮಚಂದ್ರ ಆ ಕೆಲಸ ಮಾಡಿಸಿಕೊಂಡ. ಮತ್ತೆ ಅವರ ಪಟ್ಟದಲ್ಲಿ ವಿಠ್ಠಲನ ಜೊತೆಗೆ ಸೀತಾ ಸಹಿತ ಲಕ್ಷ್ಮಣ ಸಹಿತ ರಾಮಚಂದ್ರ ದೇವರೇ ಇರುವುದಾದ್ರಿಂದ, ರಾಮ ವಿಠ್ಠಲ ಅಂತಾನೆ ಆ ಪೀಠದಲ್ಲಿರುವ ದೇವರಾದ್ರಿಂದ ಅವರು ರಾಮೋಪಾಸಕರು ಮತ್ತು ಕೃಷ್ಣೋಪಾಸಕರು ಎರಡೂ ಆಗಿ ಗುರುಗಳ ಸೇವೆ ಮಾಡಿದ್ದಕ್ಕೆ ಅವರಿಗೆ ಆ ಪ್ರತಿಷ್ಠೆಯಲ್ಲಿ ಪ್ರಧಾನವಾದ ಪಾಲು ಬಂತು. ಎಷ್ಟೆಲ್ಲ ವಿರೋಧಗಳಿತ್ತು ಆ ಪ್ರತಿಷ್ಠೆಯ ವಿಷಯದಲ್ಲಿ, ಅಪಸರಗಳೆದ್ದು ನಾವು ಒಪ್ಪಲ್ಲ ಅಂತಾಯ್ತು. ಇದೆಲ್ಲದರ ಮಧ್ಯದಲ್ಲೂ ಮತ್ತೆ ನೀವು ಬೇಡ ಅಂತಂದ್ರೆ ಇವರು ಶಾಟಿಯನ್ನು ಹೀಗೆ ಜಾಡಿಸ್ಕೊಂಡು ಬರುವವರು. ವಿಶ್ವಪ್ರಸನ್ನರು ಜಿದ್ದು ಮಾಡಿ, ಇಲ್ಲ ನೀವು ನನಗೊಂದ್ಸರ್ತಿ ಹೇಳಿ ನೀವು ಹೇಗೆ ವಾಪಸ್ ತಗೊಂಡ್ರಿ ಅಂತ ಅನ್ನೋರು ಅಲ್ವೇ ಅಲ್ಲ. ಆದರೆ ದೇವರೇ ತಂದು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೇನೆ, ನೀವು ಮಾಡಬೇಕು ಅನ್ನೋ ರೀತಿಯಲ್ಲಿ ಯಾವುದೇ ಬೇರೆ ವಿರೋಧಗಳು ಅಥವಾ ಅದರ ಬಗ್ಗೆ ಒಂದು ಆಕ್ಷೇಪಗಳು ಏನಿದ್ರೂ ಕೂಡ ಅದೆಲ್ಲ ಪಕ್ಕಕ್ಕೆ ಸರಿಸಿ ಕೈಯಿಂದ ನಡೆಸ್ಕೊಂಡ ದೇವರು. ಯಾಕೆಂದ್ರೆ ಅದು ಗುರುಗಳ ಅನುಗ್ರಹ. ಗುರುಗಳಲ್ಲಿ ಅವರು ತೋರಿದ ಆ ಅವಿಚಲಿತವಾದ ಪ್ರೀತಿ, ಅದು ಹೇಳ್ಬೇಕು. ಅದನ್ನು ಗುರುಗಳಂದ್ರೆ ಸಂಚಾರ, ಅದು ಗೊತ್ತಲ್ವ. ಇವರು ಅವ್ರ ಜೊತೆಗೆ ಇರ್ತಿದ್ದಾಗ ಮೊದಲು ಎಲ್ಲ ಪೂಜೆದು ರೆಡಿ ಮಾಡಿ ಕೂತಿರ್ಬೇಕು, ಅಲಂಕಾರ ತನಕ ಮಾಡಿ ನಾನು ಆಮೇಲೆ ಪ್ರಧಾನ ನೈವೇದ್ಯಕ್ಕೆ ಮಹಾಪೂಜೆಗೆ ಬರ್ತೇನೆ ಅಂತ ಹೇಳಿ ಹೋಗೋರು. ಅಲ್ಲಿ ಹೋದ್ರೆ ಜನಗಳು ಬಿಡ್ತಾರ, ಒಂದು ಕಾದು 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 ಸುತ್ತೊಡ್ದು ಇವರು ಸ್ನಾನ ಮಾಡಿ ಒಂದು 10 ಗಂಟೆಗೂ ಅಷ್ಟೊತ್ತಿಗೆ ಕೂತಿದ್ರೆ ಇವ್ರು ಬರುವಾಗ 2 ಗಂಟೆ, 10 ಗಂಟೆ ಬರ್ತೇನೆ ಅಂತ ಹೇಳಿದವರು. ಆದರೆ ಆ ಸ್ಥಳದಲ್ಲಿ ಕೂತವರು ಮಿಸುಕಾಡದೆ ತನ್ನ ಜಪಾನೋ ಅಥವಾ ಇನ್ನೇನೋ ಪಾರಾಯಣನೋ ಮಾಡ್ತಾ ಇದ್ದವರು, ಅವರು ಬಂದ ತನಕವೂ ಕೂಡ ಒಂದು ಕ್ಷಣ ಅಲ್ಲಾಡದೆ ಅಥವಾ ತಡ ಆಗಿ ಬಂದದ್ದಕ್ಕೆ ಮಿಸುಕಾಡದೆ, ಮುಖದಲ್ಲಿ ಒಂದು ಗಂಟು ಹಾಕದೆ, ಅಷ್ಟೇ ಪ್ರೀತಿಯಿಂದ ಅವರಿಗೆ ಆ ಜಾಗ ಬಿಟ್ಕೊಟ್ಟು ಮುಂದಿನ ಪೂಜೆ ಮಾಡಿ ಉಳಿದದ್ದೆಲ್ಲ. ಅದು ಕೆಲವೊಂದು ಸರ್ತಿ ಬಂದಮೇಲೆ ನೀವೇ ಪೂಜೆ ಮಾಡಿ ನಾನು ತರ್ಪಣೆ ಮಾಡಿ ಬರ್ತೇನೆ ಅಂತಂದ್ರು, ಸರಿ ಸೀದಾ ಹೋದ್ರು ಪೂಜೆ ಮಾಡಿ, ಇದನ್ನಾಗಲೇ ಹೇಳಿದ್ರು ಆಗ್ತಿತ್ತಲ್ವ ಅಂತ ನಾವು ಅನ್ಕೋತೀವಿ. ಅಂದರೆ ಅಷ್ಟು ಗುರುಗಳನ್ನು ಸಹಿಸಿಕೊಂಡರು 35 ವರ್ಷಗಳ ಕಾಲ
ಗುರುಗಳ ಜೊತೆಗೆ ಇದ್ದು ಗುರುಗಳ ಯಾವುದೇ ಸಂಸ್ಥೆಗಳಲ್ಲಿ ತಾನು ಒಂದು ಸಣ್ಣ ಹಸ್ತಕ್ಷೇಪವನ್ನು ಮಾಡದೆ ಇಷ್ಟು ದಿವಸ ಆಯ್ತು ನನಗೆ ನೀವು ಏನು ಕೊಟ್ಟಿಲ್ಲ ಅಂತ ನಾವು ಎಷ್ಟು ಪೀಠಗಳಲ್ಲಿ ಕಚ್ಚಾಡುವುದನ್ನು ನೋಡ್ತೇವೆ. ನಮ್ಗೆ ಯಾಕೆ ನೀವು ಗಮನಕ್ಕೆ ತಗೊಳ್ಳಲ್ಲ ನಮ್ಮನ್ನ, ಅಂದ್ರೆ ಕಿರಿಯ ಪಟ್ಟನ ಕೊಟ್ಟು ಅವ್ರಿಗೆ ಇದೆಲ್ಲ ಒಂದು ಅನುಭವ ಬರ್ಲಿ ಅಂತ ಮಾಡ್ಬೋದಿತ್ತು. ಅದು ಯಾವುದು ಅವರು ಅಂದ್ರೆ ಇವ್ರು ಕೇಳಲಿಲ್ಲ, ಅವರು ಕೂಡ ನಡೆಸ್ಲಿಕ್ಕೆ ಈಗ ಈ ಅಗತ್ಯ ಇತ್ತುನೋ ಇಲ್ವೋ ಏನು ಯೋಚನೆ ಮಾಡಲಿಲ್ಲ. ಆದ್ರೆ ಅಷ್ಟು ದಿವಸ ಅವ್ರು ಸಹಿಸಿಕೊಂಡು ಕೂತದ್ರ ಪರಿಣಾಮ ದೇವರು ಅದಕ್ಕಿಂತ ದೊಡ್ಡ ಪ್ರಮಾಣದೇ ಕೊಟ್ಟ. ಒಂದು ಸಾಹಸ ಏನು ಅಂದ್ರೆ ಬಿಟ್ಟು ಹೋಗುವಾಗ ಅಷ್ಟು ಸಂಸ್ಥೆ ಒಟ್ಟಿಗೆ ಇವ್ರ ಕೈಗೆ ಬಂತು. ಇಲ್ಲಿ ತನಕ ಒಂದ್ ದಿವಸ ಆ ಸಂಸ್ಥೆಗಳಿಗೆ ತಲೆ ಹಾಕಿದವರಲ್ಲ ಈಗಿನ ಸ್ವಾಮಿಗಳು. ಆದ್ರೆ ಆ ಒಂದು ಗುರುಬಲ ಅಷ್ಟು ಸಂಸ್ಥೆಯನ್ನ ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ಬೇಕಾದ ಬಲವನ್ನ ಕೊಟ್ಟೆ ಅವರು ಇಲ್ಲಿಂದ ಹೊರಟ ಹಾಗೆ ಕಾಣುತ್ತೆ. ಆ ಪ್ರತಿಷ್ಠೆದೊಂದಾಯ್ತಲ್ವಾ, ಅದರ ಜೊತೆಗೆ ಇಷ್ಟು ಸಂಸ್ಥೆಗಳನ್ನ ಒಂದು ಮನೆಯ ಅಂದ್ರೆ ಮೊದಲಿಂದಾನೇ ಇದೊಂದು ಈಗ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಇದ್ದ ಹಾಗೆ ಇದ್ರೆ ನೀವು ಪ್ರೆಸಿಡೆಂಟ್ ಅಂತ ಹೇಳಿ ಎಲ್ಲಾ ವ್ಯವಹಾರಗಳನ್ನ ಇವರು ಇನ್ವಾಲ್ವ್ ಆಗಿದ್ದಾಗ ಆಗೋ ಒಂದು ಬದಲಾವಣೆಯ ಈ ಮಾರ್ವಾಡಿಗಳೆಲ್ಲ ಬಿಸ್ನೆಸ್ ಮನ್ಗಳು ಏನ್ ಮಾಡ್ತಾರೆ, 8 ವರ್ಷಕ್ಕೆ ಮಕ್ಕಳನ್ನ ಆ ಬಿಸ್ನೆಸ್ಗೆ ಹಾಕೊಂಡ್ಬಿಡ್ತಾರೆ. ಅವರು ಓದ್ಸೋದು ಇಲ್ಲ, ಹೊರಗಡೆ ಹೆಚ್ಚು ಓದ್ಸಲ್ಲ ಅವ್ರನ್ನ. ನಮ್ ಬಿಸ್ನೆಸ್ ಅಲ್ಲೇ ಏನ್ ಮಾಡ್ತೀವೋ ಮಾಡು ಅಂತ ಹೇಳಿ ಅವನು ಒಂದು 25 ವರ್ಷ ಆಗೋವರೆಗೆ ಇವನಿಗೆ ಅಪ್ಪನಿಗಿಂತ ದೊಡ್ಡ ಬಿಸ್ನೆಸ್ ಎಕ್ಸ್ಪರ್ಟ್ ಆಗ್ಬಿಡ್ತಾನೆ. ಆದ್ರೆ ಈ ಒಂದು ಸಂಸ್ಥೆಗಳನ್ನ ನೀವು ಹೇಳ್ತಾ ಇರೋದು ದೊಡ್ಡವರು ಚಿಕ್ಕ ಸ್ವಾಮಿಗಳು ವಿಶ್ವಪ್ರಸನ್ನ ತೀರ್ಥರು ಯಾವುದಕ್ಕೂ ಇನ್ವಾಲ್ವ್ ಅಂದ್ರೆ ಪೂಜೆ ಪಾಠ ಈ ವ್ಯವಸ್ಥೆಯಲ್ಲಿ ಎಲ್ಲ ಕಡೆಯಲ್ಲೂ ಒಟ್ಟಿಗೆ ಇರ್ತಿದ್ರು. ಅವರದ್ದು ಅಂತ ಒಂದು ಕೆಲಸಗಳನ್ನ ಮಾಡ್ಕೊಂಡಿದ್ದು ಒಂದು ನೀಲಾವರದ ಗೋಶಾಲೆ, ಅವರು ದೊಡ್ಡವರ ನೆರಳಲ್ಲೇ ಮಾಡಿದ್ದು. ಆದ್ರೆ ಸ್ವಲ್ಪ ಗಮನ ಹರಿಸುವ ವಿಷಯದಲ್ಲಿ ಅವರು ಹೆಚ್ಚು ಮುತುವರ್ಜಿ ವಹಿಸ್ತಿದ್ರು. ಅದು ಬಿಟ್ರೆ ಗುರುಗಳ ಒಂದು ಉದ್ದೇಶದ ದೂರದೃಷ್ಟಿಯನ್ನು ಇಟ್ಟುಕೊಂಡು ಅವರು ಮಾಡ್ತಾ ಇದ್ದ ಕೆಲಸ ಎಲ್ಲಾ ಕಡೆಗಳಿಗೆ, ಅಂದ್ರೆ ಉಡುಪಿಯಲ್ಲಿ ಸಾಮಾನ್ಯ ಈ ತರದ ಒಂದು ಜ್ಞಾನ ಪ್ರಸಾರದ ಚಿತ್ರಣ ಕಮ್ಮಿ. ರಾಜಾಂಗಣದಲ್ಲಿ ಆಗತ್ತೆ ಬಿಟ್ರೆ ಇನ್ಯಾವುದೋ ಆಯಾ ವರ್ಷದ ಒಂದು ದಿವಸದ ಉತ್ಸವದ ದಿವಸ ಒಂದು ಧಾರ್ಮಿಕ ಸಭೆ ಅಂತ ಕೆಲವೊಂದು 20 ನಿಮಿಷ ಧರ್ಮದ ಚಿಂತನೆ ಅಷ್ಟೇ. ಆಮೇಲೆ ದೇವ್ರು ಮತ್ತೆ ಮುಂದಿನ ವರ್ಷಕ್ಕೆ ಸಿಗ್ಬೇಕು ಅವರಿಗೆ. ಅದು ಬಿಟ್ರೆ ಮಧ್ಯದಲ್ಲಿ ಇಲ್ಲ. ಅಂಥ ದೇವಸ್ಥಾನಗಳನ್ನ ಗುರುತಿಸಿ ಈಗ ಇರುವ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಸಂಸ್ಕೃತ ಕಾಲೇಜಿನಲ್ಲಿ ಓದುವ ವಿದ್ಯಾವಂತ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಅಲ್ಲೆಲ್ಲ ಕಡೆಯಲ್ಲಿ ಆ ದೇವಸ್ಥಾನದಲ್ಲಿ ಶುಕ್ರವಾರ ಜನ ಜಾಸ್ತಿ ಬರ್ತಾರೆ ಅಂದ್ರೆ ಆ ಸಂಜೆಯ ಹೊತ್ತು ಅಲ್ಲೊಂದು ಉಪನ್ಯಾಸ. ಇವರೇ ಅದಕ್ಕೋಸ್ಕರ ದುಡ್ಡು ಕೊಟ್ಟು ಅಥವಾ ಅವ್ರಿಗೆ ಹೋಗೋ ಬರೋ ವ್ಯವಸ್ಥೆ ಮಾಡಿ ಇದು ಒಂಥರ ಜ್ಞಾನ ಪ್ರಸಾರ. ಕೆಲವು ಕಡೆ ಚಂಡೆ ಕ್ಲಾಸು, ಕೆಲವು ಕಡೆ ಆ ಉಡುಕೆ ಅಂತ ಈ ಕೇರಳದ ಮತ್ತು ಕರಾವಳಿಯ ಸೈಡಲ್ಲಿ ಕೆಲವೆಲ್ಲ ಬೇರೆ ಬೇರೆ ತರದ ಅಳಿದು ಹೋಗ್ತಾ ಇದ್ದ ವಾದ್ಯಗಳ ಒಂದು ಪರಂಪರೆ ಇತ್ತು. ಅದೆಲ್ಲವನ್ನು ಶಿಷ್ಯರನ್ನ ಕೂಡಿಸಿ ಅದರಲ್ಲಿ ಚೆನ್ನಾಗಿ ಪರಿಣಿತರನ್ನ ಸೇರಿಸಿ ಕಲಿಸ್ತಾ ಇದ್ರು. ಆಮೇಲೆ ಸಂಕೀರ್ತನೆ ಅಂತಂದ್ರೆ ನಾವು ತುಳಸಿ ಸುತ್ತ ಕುಣಿಯುವುದು ಒಂದು ಈ ಕಾರ್ತಿಕ ಮಾಸದಲ್ಲಿ ನಡೆಯುತ್ತಲ್ಲ, ಅದನ್ನ ಈಗ ನಾವು ವಿದ್ಯಾಪೀಠದಲ್ಲಿ ಎಲ್ಲ ಮಾಡ್ತಾ ಇದ್ದೇವೆ ಅಂದ್ರೆ ಕಾರಣ ಅವರು. ಅಂದ್ರೆ ತಾನು ಗುರುಗಳ ಜೊತೆಗೆ ಇಲ್ಲದೆ ಇದ್ರು ಆ ಗುರುಗಳಿಗೆ ಮುಂದೆ ಯಾವುದರಿಂದ ಕೆಲಸಗಳಿಗೆ ಉಪಕಾರ ಆಗುತ್ತೋ ಅಂತ ಬೇರೆ 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 ಕೆಲಸಗಳಲ್ಲಿ ತೊಡಗ್ತಾ ಇದ್ರು. ಮತ್ತೆ ಇವತ್ತು ನಾವು ಧರ್ಮಸ್ಥಳದಲ್ಲಿ ನೋಡುವ ಸಾವಿರಾರು ಭಜನಾ ಮಂಡಳಿಗಳೇ ಇವೆ ಅಲ್ಲ, ಆದ್ರೆ ಎಲ್ಲದರ ಹಿಂದೆ ಇರುವ ಶ್ರಮ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರದ್ದೇ. ಅಂದ್ರೆ ಅವರು ಆಮೇಲೆ ಬೆಳೆಸಿದ್ದಾರೆ, ಅದನ್ನೊಂದು ಮಟ್ಟಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಆದ್ರೆ ಇವರು ಪ್ರತಿಫಲಾಪೇಕ್ಷೆ ಇಲ್ಲದೆ ಹೋಗ್ಬರುವ ಖರ್ಚು ತಾನೇ ಹಾಕಿ ಅದಕ್ಕೋಸ್ಕರ ಒಂದು ದಿವಸ ಅರ್ಧ ದಿವಸ ತಾನೇ ಸಮಯ ಅವರಿಗೋಸ್ಕರ ಊರೂರುಗಳಿಗೆ ಹೋಗಿ ಕೊಟ್ಟು ಆ ಹಳ್ಳಿಗಳಲ್ಲಿ ನಿಂತು ಆ ಉತ್ಸವಗಳಲ್ಲಿ ಭಾಗವಹಿಸಿ ಆ ಜನರಿಗೆ ಅದರ ಬಗ್ಗೆ ತಿಳಿ ಹೇಳಿ ಆ ಕೆಲಸವನ್ನು ನಿರಂತರ ಗುರುಗಳ ನೆರಳಲ್ಲಿ ಅವ್ರಿಗೆ ತಿಳಿಸಿ ನಿರಂತರ ಇದು ಮಾಡ್ತಾ ಇದ್ರು. ಅಷ್ಟು ಬಿಟ್ರೆ ಬೇರೆ ಈ ಅಧಿಕಾರದ ವ್ಯವಸ್ಥೆಯಲ್ಲಿ ಯಾವುದಕ್ಕೂ ಅವರು ಸೇರುವ ಪ್ರಸಂಗ ಬಂದಿರಲಿಲ್ಲ. ಅಂದ್ರೆ ತಾವು ಹೇಳೋದು ಅಧಿಕಾರದ ಅವರ ವ್ಯಾಪ್ತಿಯಲ್ಲಿ ಏನೇನಿದೆ ಅದರದ್ದು ಇವ್ರಿಗೆ ಡೇ ಟು ಡೇ ಪರಿಚಯಗಳು ಇರ್ತಿರ್ಲಿಲ್ಲ, ಏನ್ ವ್ಯವಹಾರಗಳಾಗ್ತಿದೆ, ಯಾವ ತರ ಅದನ್ನ ಮುಂದುವರಿಸ್ತಾ ಇದಾರೆ ಅಂತ. ಆದ್ರೆ ಅವರು ಪೀಠ ತಗೊಂಡ ತಕ್ಷಣ ಅಷ್ಟು ಒಂದು ವ್ಯವಸ್ಥೆ ಇವರ ಜವಾಬ್ದಾರಿಗೆ ಬರುತ್ತೆ. ಅದನ್ನ ಅವರು ಅದ್ಭುತವಾಗಿ ಗುರುಬಲದಿಂದ ನಿಭಾಯಿಸಿದ್ರು. ಮತ್ತೆ ಅವರು ಸ್ವಲ್ಪ ಹೊರಗಿನ ಪ್ರಪಂಚಕ್ಕೆ ಅವರ ಜ್ಞಾನ ಆಗಲಿ ಅಥವಾ ಅವರಲ್ಲಿರುವ ನೂರಾರು ಥರದ ಪ್ರತಿಭೆಗಳಾಗಲಿ ಯಾವುದು ಹೊರಗೆ ಕಾಣಿಸ್ತಿರ್ಲಿಲ್ಲ. ಆದ್ರೆ ಅದು ಆಮೇಲೆ ಗೊತ್ತಾಯ್ತು ಅವ್ರು ಒಳ್ಳೆ ಯೋಗಪಟು, ಅವ್ರು ಚೆನ್ನಾಗಿ ಮರ ಹತ್ತುತ್ತಾರೆ, ಬಾವಿಗಿಳಿದು ಬೆಕ್ಕನ್ನ ರಕ್ಷಿಸ್ತಾರೆ, ಮರ ಹತ್ತಿ ಹಲಸಿನಣ್ಣು ತೆಗೆದು ಹಸುಗಳಿಗೆ ಕೊಚ್ಚಿ ಕೊಡ್ತಾರೆ, ಗದ್ದೆಯಲ್ಲಿ ಕಟಾವು ಮಾಡಿ ಬೆಳೆ ಕೊಡ್ತಾರೆ. ಇಂಥದ್ದು ಗೊತ್ತಿಲ್ಲ ಅಂತಿಲ್ಲ. ಪ್ರಕೃತಿಯಲ್ಲಿರುವ ಸಸ್ಯ
ಮರಗಳ ಬಗ್ಗೆ ಚೆನ್ನಾಗಿ ಅದರ ತೊಗಟೆ ಯಾವುದಕ್ಕೆ, ಬೇರು ಯಾವುದಕ್ಕೆ, ಹಣ್ಣು ಯಾವುದಕ್ಕೆ, ಕಾಯಿ ಯಾವುದಕ್ಕೆ, ಸೇರಿಸಿದ್ರೆ ಏನು, ಬಿಟ್ಟರೆ ಏನು, ಯಾವ ಕಾಲಕ್ಕೆ, ಯಾವ ಪ್ರದೇಶದ್ದು, ಇಷ್ಟೂ ಒಳಗಿನಿಂದ ಆ ತಿಳುವಳಿಕೆ ಇದ್ದದ್ದು ಚೆನ್ನಾಗಿ. ಮತ್ತು ಅವರು ಪಾಠದ ವಿಷಯದಲ್ಲೂ ಆ ಭಾಷಾಶಾಸ್ತ್ರದ ಆಳ, ಮತ್ತು ಪ್ರಮೇಯಗಳನ್ನು ಹೇಳುವಾಗ ಬಳಸುವ ನ್ಯಾಯಗಳು ಲೋಕದಲ್ಲಿ ಎಲ್ಲಿ ಬಳಕೆ ಇದೆ, ಶಾಸ್ತ್ರ ಅನ್ನೋದು ಜೀವನಕ್ಕಿಂತ ಬೇರೆ ಅಲ್ಲ ಅನ್ನುವ ಆ ಗುರುಗಳ ಏನು ಚಿಂತನೆ ಇತ್ತು ಅದನ್ನು ಅತ್ಯಂತ ಸ್ಪಷ್ಟವಾಗಿ ಈಗಿನ ವಿದ್ಯಾರ್ಥಿಗಳಿಗೆ ಅವರ ಪಾಠದ ಶೈಲಿ ಮರೀಬಾರದು ಅನ್ನುವ ಹಾಗೆ ಅವರೇ ನಿಂತು ಇವ್ರ ಹತ್ರ ಪಾಠ ಮಾಡ್ತಾ ಇದ್ದಾರೆ ಅನ್ನುವ ಹಾಗೆ ಅದು ಇನ್ನೂ ಮುಂದುವರಿತಾ ಇದೆ. ಅಂದರೆ ಈಗಲೂ ಇನ್ನೊಂದು ರೂಪದಿಂದ ಅವರು ವಿಶ್ವಪ್ರಸನ್ನರ ಸನ್ನಿಧಾನದಲ್ಲಿದ್ದು ನಮಗೆ ಹರಿಸ್ತಾ ಇದ್ದಾರೆ ಅಂತ ಚಿಂತಿಸಿದರೆ ತಪ್ಪಲ್ಲ. ಈಗ ತಾವು ಒಂದು ವಿಷಯ ಹೇಳಿದ್ರಿ, ಈ ಒಂದು ರಾಮನ ಪ್ರತಿಷ್ಠಾಪನೆ, ಬಾಲರಾಮನ ಪ್ರತಿಷ್ಠಾಪನೆ ಮಾಡುವಂತಹ ಒಂದು ದೊಡ್ಡ ಭಾಗ್ಯನ ದೊಡ್ಡ ಗುರುಗಳು ಈಗಿನ ಗುರುಗಳಿಗೆ ಕರುಣಿಸಿದರು ಅಂತ ಹೇಳಿ. ಅದು ಈ ಕೊನೆ ದಿನಗಳನ್ನು ನೋಡೋದಾದರೆ ವಿಶ್ವೇಶತೀರ್ಥರ ಈ ಕಳೆದ ಒಂದು 2019 ಅಂದರೆ ಒಂದು 2016-17 ಈ ಒಂದು ಕಳೆದ 2 ವರ್ಷಗಳ ಒಂದು ಚಿತ್ರಣ ತಮಗೆ ನೀಡೋದಾದರೆ, ನೀವು ಬಹಳ ಜನ ಕಾಮೆಂಟ್ನಲ್ಲಿ ಕೂಡ ಕೇಳ್ತೀರಾ, ಸರ್ ಈ ಪ್ರಾಣಯಜ್ಞನ ಸರಿಯಾಗಿ ಹೇಗೆ ಮಾಡೋದು, ನನ್ನ ಹೆಲ್ತ್ ಇಂಪ್ರೂವ್ ಆಗಬೇಕು ಅಂದರೆ ಏನಾದರೂ ರೂಟೀನ್ ಇದೆಯಾ, ಈ ಸ್ಟ್ರೆಸ್ಸು, ಸ್ಲೀಪ್ ಇಶ್ಯೂಸು, ಆಂಗ್ಸೈಟಿ ಇಶ್ಯೂಸು, ಇದಕ್ಕೆ ಡೈಲಿ ಸೊಲ್ಯೂಷನ್ ಏನಾದರೂ ಕೊಡ್ತೀರಾ? ಸ್ನೇಹಿತರೆ, ಇದು ಬರೀ ಪ್ರಶ್ನೆಗಳಲ್ಲ, ಇದು ನಿಮ್ಮ ಮನಸ್ಸಿನ ಕಾಲ್ ಫಾರ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ಬೋದು. ಇದಕ್ಕೆ ನಾವು ಏನು ಮಾಡೋದು ಅಂತ ತುಂಬ ಯೋಚನೆ ಮಾಡಿದ್ವಿ. ವಿ ಕ್ರಿಯೇಟೆಡ್ ಸಮಥಿಂಗ್ ವೆರಿ ಸ್ಪೆಷಲ್. ಅದನ್ನು ನಾವು ಶ್ರದ್ಧಾ ಸರ್ಕಲ್ ಅಂತ ಕರಿತೀವಿ. ಇದರ ಥೀಮ್ ಬಂದು ಬ್ರೀತ್, ಹೀಲ್, ಅವೇಕನ್. ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಜಿಮ್ ಹೋಗಿ 1 ದಿನ ವರ್ಕೌಟ್ ಮಾಡಿದ್ರೆ ಮಸಲ್ ಬಿಲ್ಡ್ ಆಗ್ಬಿಡತ್ತಾ? ಇಲ್ಲ ತಾನೆ. ಅದೇ ತರ ಪ್ರಾಣಯಜ್ಞ ಕೂಡ 1 ದಿನ ಮಾಡಿದ್ರೆ ಏನೂ ಆಗಲ್ಲ. ಕನ್ಸಿಸ್ಟೆನ್ಸಿ ಬೇಕು, ಗೈಡೆನ್ಸ್ ಬೇಕು, ಅದಕ್ಕೆ ಇನ್ನೂ ಹೆಚ್ಚು ಜನ ಮಾಡ್ತಿರೋರ ಒಂದು ಗುಂಪು ಕ್ರಿಯೇಟ್ ಆಗಬೇಕು, ಕಮ್ಯುನಿಟಿ ಬೇಕು. ಈ ಶ್ರದ್ಧಾ ಸರ್ಕಲ್ ಇರೋದೇ ಅದಕ್ಕೋಸ್ಕರ. ಈ ಶ್ರದ್ಧಾ ಸರ್ಕಲ್ ಅಲ್ಲಿ ಮೆಂಬರ್ ಆದ್ರೆ ನಿಮಗೇನ್ ಲಾಭ ಅಂತ ಹೇಳ್ತೀನಿ ಕೇಳಿ. ಪ್ರತಿ ತಿಂಗಳು 2 ಲೈವ್ ಪ್ರಾಣಯಜ್ಞ ಸೆಷನ್ಸ್ ಇರುತ್ತೆ, ಫಾಲೋಡ್ ಬೈ Q&A. 2ನೇ ಮತ್ತು 4ನೇ ಬುಧವಾರ. ಮತ್ತೆ ಮೆಂಬರ್ ಓನ್ಲಿ ಹೆಲ್ತ್ ವಿಡಿಯೋಸ್ಗಳು ನಿಮಗೆ ಸಿಗುತ್ತೆ. ಅರ್ಲಿ ಆಕ್ಸೆಸ್ ಟು ಪಬ್ಲಿಕ್ ವಿಡಿಯೋಸ್, ಎಲ್ಲರಿಗಿಂತ ಮುಂಚೆ ನಿಮಗೆ ಕೆಲವು ವಿಡಿಯೋಗಳು ಆಕ್ಸೆಸ್ ಸಿಗುತ್ತೆ. ಮತ್ತೆ ಆಯುರ್ವೇದ ಬೇಸ್ಡ್ ಡೈಲಿ ಗೈಡೆನ್ಸ್ ನಿಮಗೆ ಮಾತ್ರ. ಆಯುರ್ವೇದದ ಪ್ರಕಾರ ನೀವು ಏನು ತಿನ್ನಬೇಕು, ಯಾವಾಗ ತಿನ್ನಬೇಕು, ಯಾವಾಗ ನಿದ್ರೆ ಮಾಡಬೇಕು, ಮತ್ತೆ ವರ್ಕ್ ಲೈಫ್ ಬ್ಯಾಲೆನ್ಸ್ನ ಹೇಗೆ ಮಾಡಬೇಕು. ಆಸ್ಟ್ರಾಲಜಿ ಬೇಸ್ಡ್ ಬಯೋ ಎನರ್ಜಿ ಇನ್ಸೈಟ್ಸ್, ಸ್ಕಾಲರ್ಸ್ಗಳ ಜೊತೆ ಲೈವ್ ಕಾನ್ವರ್ಸೇಷನ್ಸ್, ಮತ್ತೆ ಮಂತ್ಲಿ ಹೆಲ್ತ್ ಇಂಪ್ರೂವ್ಮೆಂಟ್ ಅಸೆಸ್ಮೆಂಟ್. ಅಂದರೆ ನೀವು ಪ್ರಾಣಯಜ್ಞ ಮಾಡ್ತಾ ಇದ್ದಾರೆ ಪ್ರತಿದಿನ, ಎಷ್ಟು ಅದು ನಿಮ್ಮ ಆರೋಗ್ಯಕ್ಕೆ ಸಹಾಯ ಮಾಡಿದೆ ಅನ್ನೋದನ್ನು ಕೂಡ ಮೆಷರ್ ಮಾಡ್ತೀವಿ. ಮತ್ತೆ ಪ್ರಾಕ್ಟೀಸ್ ಟ್ರ್ಯಾಕರ್ PDFs. ಈ ಎಲ್ಲವೂ ಕೇವಲ 299 ರುಪೀಸ್ ಪರ್ ಮಂತ್, ಅಂದ್ರೆ 299 ರೂಪಾಯಿ ತಿಂಗಳಿಗೆ. ಇವತ್ತೇ ಈ ಶ್ರದ್ಧಾ ಸರ್ಕಲ್ ಜಾಯಿನ್ ಆಗಿ ಶ್ರದ್ಧಾ ಸರ್ಕಲ್ ನಲ್ಲಿ ಮತ್ತೆ ಭೇಟಿಯಾಗೋಣ. ಯಾವ ತರ ಇತ್ತು ಅವರು ಬಂದಾಗ ಅವರಿಗೆ ಪ್ರತಿಷ್ಠೆ ಮಾಡಿದಷ್ಟು ಖುಷಿಯಾಗ್ಬಿಟ್ಟಿತ್ತು. ಅವತ್ತು ನಾನು ಅಲ್ಲಿದ್ದೆ, ಉಡುಪಿಯಲ್ಲೇ ಅವರು ಅದಕ್ಕೆ ಪತ್ರಿಕಾಗೋಷ್ಠಿ ಮಾಡಿದ್ರು. ನಮಗೆ ತುಂಬಾ ಸಂತೋಷ ಆಗಿದೆ ಅಂತ ಅವರ ಕಣ್ಣಲ್ಲಿ ನೀರು ತುಂಬಿತ್ತು. ಅಂದ್ರೆ ನನ್ನ ಕೆಲಸ ಆಯ್ತು ಅಂತ ಅನ್ನಿಸ್ತು ಅನ್ನುವ ಒಂದು ತೃಪ್ತಿ ಇತ್ತು. ಬಹುಶಃ ಮುಂದೆ ಅದು ನಮ್ಗೆ ಆಗ ಅರ್ಥ ಆಗಿರ್ಲಿಲ್ಲ, ನಾನು ಇನ್ನೇನು ಮುಂದೆ ಮಾಡುವಂಥದ್ದಿಲ್ಲ ಅಂತನೂ ಅವರಿಗೆ ಅನಿಸಿರ್ಬೇಕು. ಅಂದ್ರೆ ಇದು ನಿಶ್ಚಯವಾಗಿ ಮುಂದೆ ಪ್ರತಿಷ್ಠೆ ಆಗತ್ತೆ ಅಂತ. ಅದಾದ್ಮೇಲೂ ಅನೇಕ ಸರ್ತಿ ಅಯೋಧ್ಯೆಗೆ ಹೋಗಿ ಅದೆಲ್ಲ ಮೊದಲೇ ತುಂಬಾ ಪ್ರಕ್ರಿಯೆಗಳು ಕೆತ್ತನೆದ್ದೆಲ್ಲ ನಡೀತಾನೆ ಇತ್ತು. ಅದನ್ನು ಇಬ್ರೂ ಜೊತೆಗೆ ಹೋಗಿ ಅಲ್ಲಿ ನೋಡಿ ಬರುವುದೆಲ್ಲ ಮಾಡಿದ್ರು. ಆದರೆ ಆ ವಿಷಯದಲ್ಲಿ ಅದು ಮುಂದುವರಿದು ಹೇಗೆ, ಅದಕ್ಕೆ ಸ್ಥಳ ಬಿಟ್ಟುಕೊಡುದು ಅಥವಾ ಇನ್ನೇನು ಅದಕ್ಕೆ ಮುಂದುವರಿಲಿಕ್ಕೆ ಬೇಕಿರುವ ಸಂಪತ್ತಿನ ಕ್ರೋಢೀಕರಣ ಇತ್ಯಾದಿಗಳೆಲ್ಲ ನಡೆಯುವ ಪ್ರಸಂಗ ಬಂದಾಗ ದೊಡ್ಡವರು ಬಹಳ, ಅಂದರೆ ಆ ನಡೆಯುವುದಕ್ಕಿಂತ ಅಂದರೆ ಅವರ ದೇಹಾಂತ್ಯಗೊಳ್ಳುವ ಪೂರ್ವದಲ್ಲೇ ಅವ್ರು ಏನೋ ಕೇಳಿದ್ದಾರೆ ಇವ್ರ ಹತ್ರ, ಈ ಟ್ರಸ್ಟ್ ಇದ್ದು ಅದು ಪ್ರತಿ ಸರ್ತಿ ಏನೋ ಮತ್ತೆ ಬೇರೆಯವರನ್ನು ಸೇರಿಸ್ಕೊಳ್ಳೋದು ಅಥವಾ ಇನ್ನೇನಾದರೂ ತಿದ್ದುಪಡಿ ಮಾಡೋದೇನೋ ಇರುತ್ತಲ್ಲ ಚರ್ಚೆಗಳು. ಆಗಲೇ ಇವರು, ಇನ್ನು ನೀವು ನನ್ನನ್ನು ಹೆಚ್ಚು ಆಶ್ರಯಿಸಬೇಡಿ, ನನ್ನ ಮುಂದೆ ಸಕ್ಸಸರ್ ಆಗಿ ಇವ್ರಿಗೆ ಹೇಳೇ ಇಲ್ಲ ಅದು ಆರಂಭದಲ್ಲಿ. ಅಂದರೆ ಮಾಡುವಾಗ ಹೇಳಿಲ್ಲ, ಆಮೇಲೆ ಯಾವಾಗೋ ಕೊನೆ ದಿನಗಳಲ್ಲಿ ಮುಂದೆ ಅಕಸ್ಮಾತ್ ನಿಮ್ಮನ್ನ ಅವರು ನಿರ್ದೇಶನ ಮಾಡಿದ್ರೆ ಅಂದರೆ ನೀವಿರಬೇಕು ಅಂತ ಬೇಡ ಹೇಳಬಾರ್ದು ಅಂತ ಇಷ್ಟು ಮಾತ್ರ ಸೂಚನೆ ಕೊಟ್ಟಿದ್ದಾರಷ್ಟೇ, ನಡೆಸ್ಕೊಂಡು ಹೋಗ್ಬೇಕು ಅದನ್ನ ಅಂತ. ಅವರು ಎಷ್ಟೋ ವಿಷಯ ಹೇಳಿರ್ತಾರೆ, ಇದು ಒಂದು ಆ ಥರ ಆಯಿತು ಇದ್ದರೆ ಮಾಡ್ತೇನೆ ಅನ್ನುವ ಒಂದು ಸಮಾಧಾನದಲ್ಲಿದ್ದರು. ಆದರೆ ಅದು ಮುಂದೆ ವ್ಯವಸ್ಥೆಗೆ ಬಂದಾಗ ಎಲ್ಲ ನೀವೇ ನಿಂತು ಮಾಡಬೇಕು ಅಂತ ಅಲ್ಲಿಂದ ಆ ಪ್ರೀತಿಯ ಒತ್ತಡ ಬಂದಾಗ ಇವರು ಆ ಚಳಿ ಅದು ಅಂದರೆ 3, 4, 5 ಡಿಗ್ರಿಯಲ್ಲಿ ಆ ಪ್ರದೇಶದ ಕಾರ್ಯಭಾರ ನಡೆದದ್ದು. ಪ್ರತಿಷ್ಠೆಯ ಸಂದರ್ಭದಲ್ಲಿ 48 ದಿವಸ ಅಂದರೆ ಮಂಡಲೋತ್ಸವ ಅಂತ ಕರೀತಾರೆ ಅದನ್ನು. ಅದಕ್ಕೆ ಪ್ರತಿಷ್ಠೆ ಆದಮೇಲೆ ಅಷ್ಟು ಯಾಕೆಂದರೆ ಒಂದು ದೇವಸ್ಥಾನದ ಗರ್ಭಗುಡಿಯ
ಶಕ್ತಿ ನಿಂತಿರೋದು ಅರ್ಚಕಸ್ಯ ತಪೋಬಲಾತ್ ಅಂತ. ಪ್ರತಿಷ್ಠೆ ಮಾಡುವನು ಅದಕ್ಕೆ ಎಷ್ಟು ತಾನು ಜಪಿಸಿದ್ದಾನೆ, ಆ ಕಾರ್ಯಭಾರಗಳಲ್ಲಿ ತಂತ್ರ ಕ್ರಿಯೆಗಳನ್ನೆಲ್ಲ ನಡೆಸಿದ್ದಾನೆ. ಬಹಳ ಜನಕ್ಕೆ ಆಕ್ಷೇಪ, ಅದು ಹಾಗೆ ಸರಿಯಲ್ಲ, ಹೀಗೆ ಸರಿಯಿಲ್ಲ. ಆದರೆ ಆಚಾರ್ಯರು ಒಂದು ಪ್ರತಿಷ್ಠೆ ಆಗುವಾಗ ಅದಕ್ಕೆ ಏನು ಬೇಕಿತ್ತು, ಅದು ಕೃಷ್ಣನಲ್ಲಿ ಏನು ನಡೆದಿದೆಯೋ ಅದೇ ಥರದ ಪ್ರಕ್ರಿಯೆಯಲ್ಲಿ ಅಲ್ಲೂ ಕೂಡ ರಾಮನಲ್ಲಿ ನಡೆದದ್ದು. ಅದು ಆಶ್ಚರ್ಯ ಅಂದರೆ ಸಾಮಾನ್ಯ ಸನ್ಯಾಸಿಗಳಿಗೆ ಗೃಹಸ್ಥನಾದ ಭಗವಂತನರು ಎಲ್ಲ ವ್ಯತ್ಯಾಸ ಇಲ್ಲ. ಆದರೆ ಅದು ನಿರಂತರ ಪೀಠದಲ್ಲಿಟ್ಟು ಪೂಜೆ ಮಾಡುವ ಇದರಲ್ಲಿ ರಾಮ ಇತ್ಯಾದಿಗಳು ಬಿಟ್ಟರೆ ಪ್ರತಿಷ್ಠೆ ಇತ್ಯಾದಿಗಳನ್ನೆಲ್ಲ ಮಾಡುವ ವ್ಯವಸ್ಥೆ ಇಲ್ಲ ಅಂತ. ಆದರೆ ಅದು ಬಾಲರಾಮನಾಗಿಯೇ ಸನ್ಯಾಸಿಗಳಿಂದ ಪೂಜಿತನಾಗಬೇಕು ಅನ್ನೋ ಹಾಗೆ ಅವರಿಗೆ ಅಂಥದ್ದೇ ಸಿಕ್ಕಿತು. ಅದನ್ನು ಅವರು ಯಶಸ್ವಿಯಾಗಿ ನಡೆಸಿದ್ರು ಕೂಡ. ಅದಕ್ಕೋಸ್ಕರ ಅಲ್ಲೇ ಇದ್ದು ಅದಕ್ಕೆ ಬೇಕಾದ ಪದಾರ್ಥಗಳು ಎಷ್ಟೋ ರಾಮನ ಅಯೋಧ್ಯೆಯ ಪರಿಚಯವೇ ಇಲ್ಲದವರು ಕೂಡ ಆ 48 ದಿವಸಗಳಲ್ಲಿ ಯಾವುದೇ ಮತೀಯ ವ್ಯತ್ಯಾಸ ಇಲ್ಲದೆ, ಅಂದರೆ ಮೂರೂ ಆಚಾರ್ಯರ ಪರಂಪರೆಯವರು ಕೂಡ ಅಲ್ಲಿ ಬಂದು ಸೇವೆ ಸಲ್ಲಿಸುವ ಅವಕಾಶವನ್ನು ಕಲ್ಪಿಸಿದ್ರು ಸ್ವಾಮಿಗಳು. ಇದು ನಮಗೆ ಸಿಕ್ಕಿದ್ದು, ನಮ್ಮವರು ಒಂದು 4 ಜನ ಹೋಗಿ ನಾವಲ್ಲಿ ಅಧಿಕಾರ ತೋರಿಸೋಣ ಅಂತ ಮಾಡಲಿಲ್ಲ. ಎಲ್ಲ ವರ್ಗದವರು ಯಾರ್ಯಾರು, ಆದರೆ ಮಠದಿಂದ ಅಷ್ಟು ಜನರನ್ನ ಕರ್ಕೊಂಡು ಬರುವ ವ್ಯವಸ್ಥೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನೀವು ನಿಮ್ಮ ವ್ಯವಸ್ಥೆಯಲ್ಲಿ ಬಂದರೆ ನಿಮ್ಗೆ ಅಲ್ಲಿ ಸೇವೆಗೆ ಮಾತ್ರ ಪೂರ್ತಿ ಅವಕಾಶ. ಎಲ್ಲ ಕಲಾವಿದರು, ವೇದಜ್ಞರು, ಪೌರೋಹಿತ್ಯ ನಡೆಸುವವರು ಅಥವಾ ಇನ್ಯಾವ ರೀತಿಯಲ್ಲಿ ಧಾರ್ಮಿಕವಾಗಿ ದೇವಸ್ಥಾನದ ವಲಯದಲ್ಲಿ ತಮ್ಮ ಸೇವೆ ಸಲ್ಲಿಸಬಹುದು ಎಲ್ಲರಿಗೂ ಜಾಗ ಕೊಟ್ಟು ಎಲ್ಲರಿಗೂ ಆ ರಾಮನ ಒಂದು ವಿಶೇಷ ಪ್ರೀತಿಯನ್ನು ಕೊಡುವ ಹಾಗೆ ವಿಶ್ವೇಶತೀರ್ಥರಿದ್ರೆ ಏನು ಮಾಡ್ತಿದ್ರೋ ಅದನ್ನೇ ವಿಶ್ವಪ್ರಸನ್ನರು ಕೂಡ ಮಾಡಿ ತೋರಿಸಿ ನಿಜವಾಗಿಯೂ ಆ ಗುರುಗಳನ್ನು ಮತ್ತೆ ನೆನಪಿಸಿದ್ರು ಅವರ ಇಡೀ ಆ ಪ್ರವೃತ್ತಿಯಿಂದಾಗಿ. ಇನ್ನೊಂದು ಸಂದರ್ಭದ್ದು ನಾನು ಕೇಳೋದಾದರೆ 370 ಆರ್ಟಿಕಲ್ ಅಬ್ರೋಗೇಷನ್ ಏನಾಯಿತು, ಆ ಸಮಯದಲ್ಲಿ ಗುರುಗಳ ಒಂದು ವಿಚಾರ ಏನಿತ್ತು? ಬಹಳ ಸಂತೋಷಪಟ್ಟರು. ಯಾಕೆಂದರೆ ನಮಗೆ ಗೊತ್ತಿಲ್ಲದ ಎಷ್ಟೋ, ಅಂದರೆ ಇತಿಹಾಸದಲ್ಲಿ ಮತ್ತು ರಾಜಕೀಯದಲ್ಲಿ ಸಾಂಸ್ಕೃತಿಕವಾಗಿ ಅಂಥದ್ದೊಂದು ಪ್ರದೇಶ ಇದೆ ಅನ್ನೋದನ್ನೇ ಗೊತ್ತಾಗದಷ್ಟು ಮರೆಮಾಚಿ ಇದ್ದಂತಹ ಒಂದು ಜಾಗಕ್ಕೆ ಮತ್ತೆ ಒಂದು ಮುಖ್ಯವಾಹಿನಿಗೆ ಅದು ಅವರು ಇಡೀ ಜೀವನ ಮಾಡಿದ್ದು ಅಂಥದ್ದೇ ಕೆಲಸ. ಯಾರ್ಯಾರು ಅವರ ಸಾಮಾಜಿಕ ಹಕ್ಕನ್ನು ಪಡೆಯುವಲ್ಲಿ ಸೋಲ್ತಿದ್ರು, ಸರ್ಕಾರದಿಂದ ಸಿಗಬೇಕಾದ ಮಿನಿಮಮ್ ಮೂಲಭೂತ ಸೌಲಭ್ಯ ಏನಿದೆ ಅದನ್ನು ಪಡೆಯುವುದರಲ್ಲಿ ಅವ್ರಿಗೇನಾದರೂ ತೊಡಕಾಗ್ತಾ ಇದೆ ಅಂದರೆ ತಾನೇ ಮುಂದೆ ನಿಂತು ಅದನ್ನು ನಡೆಸ್ತಾ ಇದ್ರು. ಎಷ್ಟೋ ನಕ್ಸಲ್ ಏರಿಯಾಗಳಿಗೆ ಹೋಗಿ ಅವರಿಗೆ ಮನೆ ಕಟ್ಟಿಕೊಟ್ಟದ್ದು ಅಥವಾ ಅಂತಹ ತಪ್ಪು ಮಾಡ್ತಾ ಇದ್ದವರನ್ನು ಕನ್ವಿನ್ಸ್ ಮಾಡಿ ಇದರಿಂದ ಹೊರಗೆ ಬನ್ನಿ ಅಂತ ಕರೆದದ್ದು ಎಲ್ಲ ಮಾಡಿದ ಒಂದು ಪ್ರವೃತ್ತಿಯಿಂದಾಗಿ ಆ ಪ್ರದೇಶದಲ್ಲಿರುವ ಜನರಿಗೆ, ಕಾಶ್ಮೀರದಲ್ಲಿರುವಂತಹ ಜನರಿಗೆ ಒಂದು ಬಿಡುಗಡೆಯ ರೀತಿಯ ವಾತಾವರಣ ನಿರ್ಮಾಣ ಆಯಿತು ಅಂತ ಅನ್ನೋದು ಗೊತ್ತಾದಾಗ ತುಂಬ ಸಂತೋಷಪಟ್ಟಿದ್ರು. ಅದರ ಜೊತೆಗೆ ಒಂದು ಕೂಗಿತ್ತು ತಕ್ಷಣ, ಅಂದರೆ ನಮ್ಮ ಗುರುಗಳದ್ದೊಂದೇನು ಅಂದರೆ ಎಲ್ಲ ಕಡೆಯಲ್ಲೂ ಒಂದು ಧರ್ಮ ಛತ್ರಗಳು ಒಂದು ಬಂದು ಹೋಗೋರಿಗೆ, ಅಂದರೆ ಅಷ್ಟು ಪ್ರದೇಶಕ್ಕೆ ಹೋದವರಿಗೆ ಭಕ್ತರಿಗೆ ಒಂದು ಧಾರ್ಮಿಕ ಪ್ರಕ್ರಿಯೆಗೆ ಅವಕಾಶ ಇಲ್ಲ ಅಂತ ಆದರೆ ಮತ್ತು ಅಲ್ಲಿಯ ಜನರ ಹತ್ರ ಮಾಡಿಸ್ಕೊಳ್ಳಿಕ್ಕೆ ಭಾಷೆಯ ತೊಡಕುಂಟಾಗುವ ಸಂದರ್ಭ ಬರುತ್ತೆ ಅನ್ನೋದಕ್ಕೋಸ್ಕರ ಎಲ್ಲ ಕಡೆಯಲ್ಲೂ ಅದು ಎಲ್ಲ ಮಠಿಯರು ಕೂಡ ಒಪ್ಪಿಕೊಳ್ಳುವ ಮಾತು, ನಾವೊಂದು ಅಲ್ಲಿ ಹೋದ್ರೆ ನಮ್ಗೊಂದು ಅನ್ನ ಹುಟ್ಟತ್ತೆ ಅಂತ, ಪ್ರಸಾದ ಮಾಡ್ಕೊಂಡು ಬರ್ಲಿಕ್ಕಾಗತ್ತೆ ಅಂತ. ಆ ವ್ಯವಸ್ಥೆಯಲ್ಲಿ ಅಲ್ಲೂ ಕೂಡ ತಕ್ಷಣವೇ ಆಗಬೇಕು ಅಂತ ಒಂದು ಮಾತು ಬಂದಿತ್ತು. ಅದಕ್ಕೆ ಅವ್ರ ಯೋಚನೆ ಇತ್ತು. ಆದರೆ ಅಷ್ಟು ಯೋಚನೆ ಮಾಡುವ ಅವಕಾಶದಲ್ಲಿ ಅವರು ಮತ್ತೆ ಮುಂದುವರಿಲಿಲ್ಲ. ಅದರಿಂದ ದೈವವಶಾತ್ ಅದು ಮತ್ತೆ ಈಗ ಇನ್ನು ಮುಂದೆ ಯಾವತ್ತಾದರೂ ಆಗಬಹುದು. ಆದರೆ ಅಲ್ಲಿಗೆ ಅವರಿಗೆ ಅಲ್ಲಿಯ ವಿಷಯಗಳನ್ನೆಲ್ಲ ಮತ್ತೆ ಕೇಳಿ ತಿಳ್ಕೊಳ್ತಿದ್ರು. ಏನಾಗಿದೆ, ಹೇಗಾಯಿತು, ಯಾಕಾಯ್ತು, ಆ 90ರ ಸಂದರ್ಭದ ದುರವಸ್ಥೆಗಳನ್ನೆಲ್ಲ ಕೇಳಿದಾಗ ಅವರಿಗೆ ತುಂಬಾ ಬೇಜಾರಾಗಿತ್ತು. ಕಾಶ್ಮೀರಿ ಪಂಡಿತರನ್ನೆಲ್ಲ ನಾಶ ಮಾಡಿದ್ದು. ಅವ್ರ ಹತ್ರ ಬಂದು ಎಷ್ಟೋ ಜನ ದೂರ ಹೇಳ್ಕೊಂಡು ತಮ್ಮ ಕಷ್ಟಗಳನ್ನ ಹೇಳ್ಕೊಂಡಿದ್ದು ಇತ್ತು. ಅದಕ್ಕೆ ಅವ್ರು ಬೇರೆ ಈ ಕರ್ನಾಟಕದ ವಲಯದಲ್ಲಿ ಅದಕ್ಕೆ ಅವ್ರಿಗೆ ವ್ಯವಸ್ಥೆ ಆಗಬೇಕು ಅಂತನೂ ಸರ್ಕಾರಗಳಿಗೆ ಬೇರೆ ಬೇರೆ ಸಂದರ್ಭದಲ್ಲೇ ಅಹವಾಲುಗಳನ್ನು ಸಲ್ಲಿಸಿದ್ದು ಇತ್ತು. ಆದರೆ ಅವ್ರಿಗೆ ತುಂಬ ಅದರ ವಿಷಯದಲ್ಲಿ ಒಂದು ಒಳ್ಳೆ ನಿರ್ಧಾರ ಕೈಗೊಂಡದ್ದಕ್ಕಾಗಿ ಅವರು ಅದಕ್ಕೋಸ್ಕರ ಇದು ಒಂದು ಸರ್ಕಾರ ನಿಜವಾಗಿ ಹೆಜ್ಜೆ ಇಡಬೇಕಾದದ್ದನ್ನು ನೀವು ಮಾಡಿದ್ದೀರಿ ಅಂತ ಅಪ್ರಿಷಿಯೇಟ್ ಮಾಡಿದ್ರು. ಅದನ್ನು ಎಲ್ಲವನ್ನೂ ಸ್ವೀಕರಿಸ್ತಾ ಇದ್ರು. ಯಾರೇ ಎದುರಾಳಿಗಳೇ ಒಂದು ಒಳ್ಳೆ ಕೆಲಸ ಮಾಡಿದ್ರು. ಈಗ ರಾಜೀವ್ ಗಾಂಧಿ ಮಾಡಿದಾಗಲೂ ಅವರಿಗೆ ಕೃತಜ್ಞತೆ ಹೇಳಿದ್ದಾರೆ. ಬೀಗ ತೆಗೆಸಿದ್ದು ರಾಮಲಲ್ಲಾನ ಕೋಣೆಗೆ ಗಲಾಟೆ ಆಗುತ್ತೆ ಅನ್ನೋ ಕಾರಣಕ್ಕೆ ಬೀಗ ಹಾಕಿದ್ದನ್ನು ತೆಗೆಸಿದ್ರು. ಆಗ ರಾಜೀವ್ ಗಾಂಧಿ ಅವರು ಈ ವಿಷಯದಲ್ಲಿ ನಾನು ತುಂಬ ಸ್ಮರಿಸ್ಕೊಳ್ತೇನೆ. ಅವರ
ಈ ಕಾರ್ಯಕ್ಕಾಗಿ ನಾನು ಅವರನ್ನು ಅಭಿನಂದಿಸ್ತೇನೆ ಅಂತ ಅವ್ರು ಬರೆದಿದ್ದಾರೆ. ಹಾಗೆ ಪಿ ವಿ ನರಸಿಂಹರಾವ್ ಅವರ ಸಹಕಾರ, ಅವರಿಗೆ ಪಕ್ಷ ನೋಡೇ ಇಲ್ಲ ಅವರು, ಇವ್ರು ನನಗಾಗದ ಪಕ್ಷ, ಇವ್ರು ನನಗಾಗೋ ಪಕ್ಷ ಅಂತ. ಒಳ್ಳೆ ಕೆಲಸ ಯಾರು ಮಾಡಿದ್ರು ಕೂಡ ಅದನ್ನು ಸ್ತುತ್ಯ ಅಂತ ಗೌರವಿಸ್ತಿದ್ರು. ಈ ಕೊನೆ ದಿನಗಳ ಬಗ್ಗೆ ಹೇಳೋದಾದರೆ ಅವರ ಅಂತ್ಯಕಾಲದಲ್ಲಿ ಯಾವ ಥರ ಸಿಚುವೇಶನ್ ಇತ್ತು? ಅವರು ದೀರ್ಘಕಾಲದವರೆಗೆ ಅನಾರೋಗ್ಯದಿಂದ ಇದ್ರ? ದೀರ್ಘಕಾಲ ಅಂದರೆ ಅದು ಆ ವೆಂಟಿಲೇಟರಲ್ಲಿ ಇದ್ದ ಒಂದು 10 ದಿವಸ ಬಿಟ್ಟರೆ, ಅದಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ಶೀತ, ತುಂಬ ಅವರ ದೇಹ ಹದಗೆಟ್ಟಿದ್ದು, ಚಳಿ ಅವರಿಗೆ ಬಹಳ ಕಷ್ಟ. ಅವ್ರ ಪಾಪ ಎಲ್ಲ ಟೈಮಲ್ಲೂ ಒಂದು ಟೋಪಿ ಹಾಕೊಳ್ಳೋ. ಅವರು ಉಡುಪಿಯಲ್ಲಿ ಇದ್ದಾಗಲೂ ಟೋಪಿ ಹಾಕೋತಿದ್ರು. ನಾವು ಎಲ್ಲೋ ಇಲ್ಲಿ ಬೆಂಗಳೂರಿಗೆ ಬಂದಾಗ ಹಾಕೋತೀವಿ ಅನ್ಕೊಂಡ್ರೆ, ಅವರು ಗಾಡಿಯಲ್ಲಿ ನಾವು ಪ್ರಯಾಣ ಮಾಡುವಾಗ ಎಲ್ಲ ಬಾಗಿಲು ಹಾಕಿರಬೇಕು ಗಾಡಿದ್ದು. ಈ ಕೆಲವು ಮಠದಲ್ಲಿರೋರು, ಸ್ಟಾಫ್ಗಳು ಅಥವಾ ಹುಡುಗರು ಯಾರಾದರೂ ಸೆಕೆಲ್ ತಡ್ಕೊಳ್ಳಿಕ್ಕೆ ಆಗ್ತಿಲ್ಲ ಅಂತ ಈ ನೀವು ಮೆಟಡೋರಲ್ಲಿ TTಯಲ್ಲಿ ಆ ಕೊನೆಯ ಬಾಗಿಲು ಒಂದು ಈಗ ತ್ರಿಕೋನ ಆಕೃತಿದ್ದು ಒಂದು ಹೀಗೆ ತಿರುಗಿಸ್ಲಿಕ್ಕೆ ಇರುತ್ತೆ, ಆ ಚೂರು ಹೀಗೆ ತಿರುಗಲಿಕ್ಕೆ, ಅದನ್ನ ತೆಗೆದು ಕೂತ್ರೆ 2 ಸೆಕೆಂಡು ಯಾರು ಗಾಡಿ ಒಳಗೆ ಬರ್ತಾ ಇದೆ, ಚಳಿ ಆಗ್ತಾ ಇದೆ ನನಗೆ ಅಂತ ಶುರು ಮಾಡೋರು. ಈ ಸ್ವಾಮಿಗಳು ನಮ್ಮನ್ನು ಬದುಕಲಿಕ್ಕೆ ಬಿಡಲ್ಲ ಬೈಕೊತ್ತಿದ್ರು. ಆದರೆ ಆ ಥರ ಅವರು, ಅದು ಒಂಥರ ಹೇಗಾಗಿತ್ತು ಅಂದರೆ, ಆ ಟೊಪ್ಪಿಗೆ ಅನ್ನೋದು ಅವರದ್ದು ಒಂದು ಸಿಂಬಲ್ ಥರ. ಕೃಷ್ಣ ಮಠದಲ್ಲಿ ಅವರು ಈ ಬೆಳಿಗ್ಗಿನ 5 ಗಂಟೆದ್ದು ಒಂದು ಸರ್ತಿ ಪೇಪರ್ ಓದಿ ಒಂಚೂರು ಪೂರ್ವಾವಲೋಕನ ಮಾಡಿ 5 ಗಂಟೆಗೆ ಸೀದಾ ಬರೋರು ಸಿದ್ಧ ಹಸುಗಳ ಹತ್ತಿರಕ್ಕೆ. ಆ ದಿನಚರಿದ್ ಮತ್ತೆ ನಾನು ಹೇಳಲಿಕ್ಕಿದೆ, ಆದರೆ ಈ ಟೊಪ್ಪಿಗೋಸ್ಕರ ಒಂದು ಹೇಳ್ತಾ ಇದ್ದೇನೆ. ಅವರು 8 ಗಂಟೆ ಟೊಪ್ಪಿಗೆ ಹಾಕೊಂಡು ಬಂದರು, ಸಾವಿರಾರು ಪಾರಿವಾಳಗಳು ಓಡಿ ಬರುವವರು. ಅವ್ರದ್ದು ಆ ಟೊಪ್ಪಿ ನೋಡಿ, ಆ ಕಲರ್ ಬಂದು ಅವ್ರು ಅಕ್ಕಿ ಹಾಕ್ತಿದ್ರು, ಒಂದು ಗೋಧಿ ಹಾಕ್ತಿದ್ರು ಆ ಮಧ್ವ ಸರೋವರದ 2 ಪ್ಯಾಸೇಜ್ಗಳಲ್ಲಿ. ಅಂದ್ರೆ ಅವರು ಅದು ಇಲ್ಲದೆ ಇದ್ರೆ ಅವರು ಅಂತ ಗೊತ್ತೇ ಆಗ್ತಿರ್ಲಿಲ್ಲ ಅನ್ನುವ ಹಾಗೆ. ಅವ್ರು ಬರೋದು ಗೊತ್ತಾಗೋದೇ ನಮಗೆ ಟೊಪ್ಪಿ ಇದೆ ಅಂತ ನೋಡುವ ಹಾಗೆ. ಚಳಿ, ತುಂಬ ಚಳಿ ಆಗ್ತಿತ್ತು. ಅವರೇ ಹೇಳ್ತಿದ್ರು, ನಾನು ಚಿಕ್ಕಂದಿನಲ್ಲಿ ಈ ಬೆಕ್ಕನ್ನು ತೊಗೊಂಡೋಗಿ ನೀರಿಗೆ ಹಾಕ್ತಿದ್ದೆ, ಬೆಕ್ಕಿಗೆ ನೀರು ಬಹಳ ಹಿಂಸೆ, ಬಹಳ ಅದು ಒದ್ದಾಡುತ್ತೆ, ಅದು ಮತ್ತೆ ನಡುಗ್ತಾ ಇರುತ್ತೆ, ಅದು ಮೈ ಒಣಗೋ ತನಕನೂ ಕೂಡ. ಅದರ ಒಂದು ದುಸ್ಥಿತಿಯನ್ನು ನಾನು ಅನುಭವಿಸ್ತಾ ಇದ್ದೇನೆ ಅಂತ. ಅಂದರೆ ತಾನು ಮಾಡಿದ ಸಣ್ಣಂದಿನ ಬುದ್ಧಿ ಇಲ್ಲದೆ ಇದ್ದಾಗಲೂ ನಾನು ಮಾಡಿದ ಈ ಪ್ರಕ್ರಿಯೆಗೆ ಇಡೀ ಜೀವನ ನನಗೆ ಚಳಿ ಅಂತ ತಡಿಲಿಕ್ಕಾಗಲ್ಲ. ಆಶ್ಚರ್ಯ ಅಂದರೆ ಚಳಿ ತಡಿಲಿಕ್ಕಾಗಲ್ಲ ಅಂತಿರಲ್ವಾ, ಆ -ಡಿಗ್ರಿಯಲ್ಲಿ ಇಲ್ಲಿ ಹರಿದ್ವಾರ ಅಲ್ಲ ಬದ್ರಿಯಲ್ಲಿ ಹೋಗಿ ಸ್ನಾನ ಮಾಡುವಾಗ 3 ಮುಳುಗು ಆರಾಮಾಗಿ ಹಾಕಿ ಎದ್ದು ಬರ್ತಿದ್ರು. ಉಡುಪಿನಲ್ಲಿ ಟೋಪಿ ಅಷ್ಟು ಶೆಕೆನಲ್ಲಿ ಅಲ್ಲಿ ಹೋಗಿ ಆರಾಮಾಗಿ ಸ್ನಾನ ಮಾಡ್ತಾ ಇದ್ರು. ಇದು ಅರ್ಥ ಆಗದೇ ಇದ್ದ ವಿಷಯ ನನಗೆ. ಊಟದಲ್ಲೂ ಹಾಗೆ ಇಷ್ಟು ಖಾರ ಪುಡಿ ಹಾಕೊಂಡು ತಿನ್ನೋರು. ಕೆಲವೊಂದು ಸರ್ತಿ ಚೂರು ಸಾರು ಖಾರ ಆಗಿದೆ ಅಂದರೆ ಖಾರ ಅನ್ನೋರು. ಹಾಲಿಗೆ ಹಾಕೊಂಡ್ರೆ ಪೂರ್ತಿ ಸಕ್ಕರೆ, ಅದರಲ್ಲಿ ಇಷ್ಟೇ ಹಾಲು, ಉಳಿದಿದ್ದು ಅರ್ಧ ಭಾಗ ಸಕ್ಕರೆ, ಹಾಗೆ ಕುಡಿದ್ರು. ಇಲ್ಲ ಅಂದರೆ ಕೆಲವೊಂದು ಸರ್ತಿ ಏನೂ ಇಲ್ಲ, ಸಪ್ಪೆ ಹಾಗೆ ಕುಡಿದು ಮುಗಿಸೋರು. ಅವರು ಇದು ಈ ಕೃಷ್ಣನ ಮಾತಿದೆಯಲ್ಲ, ಯುಕ್ತಾಹಾರ ವಿಹಾರಸ ಯುಕ್ತ ಚೇಷ್ಟಸ್ಯ ಕರ್ಮ, ಈ ನಿಯಮಕ್ಕೆ ಅಬದ್ಧವರು, ಅಂದ್ರೆ ಬೇರೆ ಹೊರಗೆ ನಿಲ್ಲುವವರು. ಯಾವುದು ಅವರಿಗೆ ಪ್ರಕೃತಿಯ ನಿಯಮ ಅಂತ ಒಂದು ನಾವು ಹೀಗೆ ಅಂತ ಹೇಳಿಕ್ ಹೋದ್ರೆ ಅವರು ಅದಕ್ಕಿಂತ ನಿಮ್ಗಾಗಲ್ಲ ಸ್ವಾಮಿ, ತುಂಬಾ ಕಷ್ಟ ಆಗುತ್ತೆ ಅಂದ್ರೆ. ನಾವು ಕಡ್ಡಿ ಅವರ ಕೈಗೆ ಸ್ಟಿಕ್ ಮರ್ತು ಬಂದಿದ್ವಿ ಒಂದು ಮನೆಯಲ್ಲಿ, ಅದು ಪಾದ ಪೂಜೆಗೆ ಹೋದಲ್ಲಿ. ಅವರು ನೆನಪೇ ಇಲ್ಲ, ಅಲ್ಲಿ ತನಕ ನಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಸ್ಟಿಕ್ ಇಲ್ಲದೆ ನಾವು ಬಿಟ್ಟು ಬಂದಿದ್ದೀವಿ ಅಂತ ಗೊತ್ತಾದ ನನಗೆ ತುಂಬಾ ಸುಸ್ತಾಗ್ತಾ ಇದೆ, ನನಗೆ ಸ್ಟಿಕ್ ಬೇಕು ಅಂತ ಶುರು ಮಾಡಿದ್ದು. ಅಯ್ಯೋ ತಪ್ಪಾಯ್ತು ಅಂತ ಹೇಳ್ಕೊಂಡು ಹುಡ್ಕೊಂಡು ಬಂದ್ರೆ ಅವ್ರು ಅದಕ್ಕಿಂತ ಮುಂಚೆ ಗಾಡಿಯಲ್ಲಿ ಕೂತ್ ಬಿಟ್ಟಿದ್ದಾರೆ. ಅಂದ್ರೆ ಕೆಲವೊಂದು ಏನು ಅಂತಾನೆ ಅವರದ್ದು ಅರ್ಥ ಆಗ್ತಿರ್ಲಿಲ್ಲ. ಆದರೆ ಚಳಿ ಮಾತ್ರ ಅವರಿಗೆ, ನಾವು ಬೇರೆ ಸಂದರ್ಭದಲ್ಲಿ ಎಲ್ಲ ಕಡೆಯಲ್ಲಿ ನೋಡುವಾಗಲೂ ಕಷ್ಟಪಡ್ತಿದ್ರು ಅದಕ್ಕೋಸ್ಕರ. ಆ ಕೊನೆಯ ಕಾಲದಲ್ಲೂ ಕೂಡ ಅವರಿಗೆ ತಿರುಪತಿಗೆ ಹೋಗಿ ಬಂದ ಸಂದರ್ಭ, ಆ ಹಿಂದಿನ ದಿವಸ ರಾಮಕುಂಜದಲ್ಲಿ, ಆಮೇಲೆ ಪಾಜಕದ ಆನಂದ ತೀರ್ಥ ವಿದ್ಯಾಲಯದಲ್ಲಿ, ಕೊನೆಗೆ ರಾಜಾಂಗಣದಲ್ಲಿ ಅವರು ಉಪನ್ಯಾಸ ಮಾಡಿದ ಪ್ರತಿ ಹಂತದಲ್ಲೂ ಅವರಿಗೆ ಎದೆಯಲ್ಲಿ ಕಫ ಕಟ್ಟಿದೆ ಅಂತ ನಮ್ಗೆ ಆ ಮಾತಿನಿಂದ ಗೊತ್ತಾಗ್ತದೆ. ತುಂಬ ಏದುಸಿರು ಬಿಡ್ತಾ ಇದ್ರು. ಅದು ಅವತ್ತು ರಾತ್ರಿ. ಅವರು ರಾತ್ರಿ ಆಗಲೇ ಹೇಳಿದರು, 8 ಗಂಟೆಗೋ 6 ಗಂಟೆಗೆ ಉಪನ್ಯಾಸ ಮುಗಿದು ಬಂದ ತಕ್ಷಣ ಒಂದು ಸರ್ತಿ ಕಫ ತೆಗೆಸ್ಕೊಂಬರೋಣ, ಇದಕ್ಕೆ ಹೋಗಿ ಮಣಿಪಾಲಕ್ಕೆ ಹೋಗಿ ಒಂದು ನೆಬುಲೈಸೇಷನ್ ಮಾಡ್ಕೊಂಬಂದರೆ ಸ್ವಲ್ಪ ಆರಾಮಾಗಿರುತ್ತೆ ಅಂತ. ಅವರು ಬೇಡ ಅಂದರು. ನಾಳೆ ಅದೆಲ್ಲೋ ಒಂದು ಶಿಷ್ಯನ ಮನೆ, ಅವರಿಗೆ ಈಗ ಆಸ್ಪತ್ರೆಗೆ ಹೋದರೆ
ಅಲ್ಲಿ ಸೇರಿಸ್ಬಿಟ್ರೆ ಮತ್ತೆ ನಾಳೆ ನನ್ನ ಶಿಷ್ಯನಿಗೆ ಮಾತು ಕೊಟ್ಟಿದ್ದೀನಿ ಅವ್ರ ಮನೆಗೆ ಹೋಗ್ಲಿಕ್ಕಿಲ್ಲ ಆಗುತ್ತೆ, ಅದ್ರಿಂದ ಇವತ್ತು ಬೇಡ, ನಾಳೆ ಅಲ್ಲಿಗೆ ಹೋಗುವಾಗ ಹೋಗ್ತಾ ಅದು ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿದ್ದಾರೆ. ಯಾವಾಗಲೂ ಅವ್ರ ಜೊತೆಗೆ ಯಾರಾದರೂ ಒಬ್ರು ಹತ್ತಿರದಲ್ಲಿ ಇದ್ದೇ ಇರ್ತಾರೆ, ಅವರು ಏಕಾಂತವಾಗಿ ಮಲಗದ್ದು ಅಂತ ಇಲ್ವೇ ಇಲ್ಲ. ಅವತ್ತು ಮಾತ್ರ ಹುಡುಗರನ್ನು ಹೊರಗೆ ಕಳಿಸ್ಬಿಟ್ಟಿದ್ದಾರೆ. ಓ